ಚಿತ್ರದುರ್ಗದ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮಡಿದವರು ನಾಪತ್ತೆಯಾದವರ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನಷ್ಟು ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ನೋಡಿ, ಚಿತ್ರದುರ್ಗ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಗಾಯಗೊಂಡಿದ್ರು ದುರಂತದಲ್ಲಿ ಅವರನ್ನ ಹಿರಿಯೂರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸೋ ಕೆಲಸ ಆಗ್ತಾ ಇದೆ. ಗಾಯಾಳುಗಳ ಕುಟುಂಬಸ್ಥರಿಂದ ಆಸ್ಪತ್ರೆಗೆ ಭೇಟಿ ಕೊಡೋ ಸಂದರ್ಭ ಕೂಡ ಸನ್ನಿವೇಶ ಕೂಡ ಅಲ್ಲಿ ಸೃಷ್ಟಿಯಾಗಿದೆ. ಅನೇಕರು ಭೇಟಿ ಕೊಟ್ಟಿದ್ದಾರೆ. ಪುನೀತಿಗ ಈ ವಿಕ್ಟಿಮ್ಸ್ ಅಫಿಷಿಯಲ್ ನಂಬರ್ ಏನಿದೆ, ಗಾಯಾಳುಗಳ ಅಫಿಷಿಯಲ್ ನಂಬರ್ ಏನು, ಸಾವನ್ನಪ್ಪಿದವರ ಅಫಿಷಿಯಲ್ ನಂಬರ್ ಏನು, ಡೀಟೇಲ್ಸ್ ಏನು ಕೊಡ್ತೀರಿ? ಮಮತಾ, ಖಂಡಿತವಾಗ್ಲೂ ಚಿತ್ರದುರ್ಗದ ಗೊರ್ಲತ್ತು ಗ್ರಾಮದ ಬಳಿ ನಡೆದಂತಹ ಅಪಘಾತದಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ 4 ಜನರ ಡೆಡ್ ಬಾಡಿ ಈಗಾಗಲೇ ಪತ್ತೆಯಾಗಿದೆ. ಇನ್ನು ಉಳಿದಂತಹ 3 ಜನರ ಡೆಡ್ ಬಾಡಿ ಪತ್ತೆ ಆಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ SP ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ಹಿರಿಯೂರಿನ ತಾಲೂಕು ಆಸ್ಪತ್ರೆಯಲ್ಲಿ ಈಗಾಗಲೇ ಪ್ರಮುಖವಾಗಿ ಬೆಳಿಗ್ಗೆ 2 ಗಂಟೆಯಿಂದಲೂ ಕೂಡ ಎಲ್ಲ ಗಾಯಾಳುಗಳು ಕೂಡ ಬಂದು ಚಿಕಿತ್ಸೆಯನ್ನು ಪಡೆದು ಮತ್ತೆ ಡಿಸ್ಚಾರ್ಜ್ ಆಗಿ ಹೋಗಿರುವಂಥದ್ದು. ಕೇವಲ ಒಬ್ಬರು ಮಾತ್ರ ಇಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥದ್ದು. ಪ್ರಮುಖವಾಗಿ 3 ಯುವತಿಯರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದರಲ್ಲಿ ಒಬ್ಬ ಯುವತಿ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಉಳಿದಂತಹ 2 ಮಾನಸ ಆಗಿರ್ಬೋದು ಮತ್ತೆ ನವ್ಯ ಇಬ್ರು ಕೂಡ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ಮಾಹಿತಿ ಇಲ್ಲ. ಪ್ರಮುಖವಾಗಿ ಈ ಅಂದ್ರೆ ತಾಲೂಕು ಆಸ್ಪತ್ರೆಗೆ ಅವರ ಕುಟುಂಬಸ್ಥರು ಕೂಡ ಆಗಮಿಸಿ ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ನವ್ಯ ಮತ್ತೆ ಮಾನಸ್ ಅವರ ಸ್ನೇಹಿತೆಯನ್ನು ಕೂಡ ಇಲ್ಲಿ ಕೇಳಿದ್ರು. ಆದ್ರೆ ಆಕೆಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದ್ರೆ 2 ಗಂಟೆ ಸುಮಾರಿಗೆ ನಿದ್ದೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲೇ ನವ್ಯ ಮತ್ತು ಮಾನಸ ಇಬ್ಬರು ಕೂಡ ಇದ್ರು. ಆದ್ರೆ ಅಪಘಾತ ಆದ ನಂತರದಲ್ಲಿ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ಮಾಹಿತಿ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಹೇಳಿರುವಂಥ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಆಗಿರೋದಂತೆ ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡುವಂತಹ ಕೆಲಸ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸ್ಥಳಕ್ಕೆ ಸಂಸದರಂತಹ ಗೋವಿಂದ ಕಾರಜೋಳ ಆಗಿರ್ಬೋದು ಮತ್ತೆ ಗಾಯಾಳುಗಳು ಕುಟುಂಬಸ್ಥರಾಗಿರ್ಬೋದು ಎಲ್ಲರೂ ಕೂಡ ಭೇಟಿ ನೀಡ್ತಾ ಇರುವಂಥದ್ದು. ಮತ್ತೆ ಸಾಕಷ್ಟು ಜನರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಯಾಕಂದ್ರೆ ಚಿತ್ರದುರ್ಗದ ಇತಿಹಾಸದಲ್ಲಿ ಸಾಕಷ್ಟು ಒಂದು ಭಯಾನಕವಾದಂತಹ ಒಂದು ಅಪಘಾತ ಆಗಿರುವಂಥದ್ದು ಇದು ಮೊದಲೇ ಅಲ್ಲಲ್ಲ. ಇದೇ ಜವಗಣ್ಣನಹಳ್ಳಿ ಆಗಿರ್ಬೋದು ಮತ್ತೆ ಚಳ್ಳಕೆರೆ ಪಕ್ಕದಲ್ಲಿರುವಂತಹ ನಾಯಕನಹಟ್ಟಿ ರೋಡ್ ಆಗಿರ್ಬೋದು ಈ ಭಾಗಗಳಲ್ಲಿ ಇದೇ ರೀತಿಯಂತಹ ಅಪಘಾತ ಆಗಿದ್ವು. ಈಗ ಮತ್ತೆ ಅದೇ ಮರುಕಳಿಸಿರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಒಂದು ಭಯದ ವಾತಾವರಣದಲ್ಲಿರುವಂಥದ್ದು. ಯಾಕಂದ್ರೆ ಈ ರೀತಿಯಾಗಿ ಪದೇ ಆದಂತಹ ಒಂದು ಅಪಘಾತಗಳು ಸಂಭವಿಸ್ತವೆ. ಪ್ರಮುಖವಾಗಿ ಗೋವಿಂದ ಕಾರಜೋಳ ಅವರು ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅಪಘಾತಗಳು ಸಂಭವಿಸ್ತವೆ, ಈ ರೀತಿಯ ಹಿನ್ನೆಲೆಯಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಕೂಡ ಚಾಲಕರು ಮಾಡ್ತಾ ಇರ್ತಾರೆ. ಅದನ್ನ ಕಟ್ಟುನಿಟ್ಟವಾದಂತಹ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಂಸದರು ಕೂಡ ಹೇಳಿರುವಂಥದ್ದು. ಪ್ರಮುಖವಾಗಿ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ನಿಗಾ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಮತ್ತೆ ಕುಟುಂಬಸ್ಥರಿಗೆ ಪರಿಹಾರವನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ 2 ಲಕ್ಷ ಘೋಷಣೆ ಮಾಡಿದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಇನ್ನು ಹೆಚ್ಚಿನದಾಗಿ ಒಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು. ಮತ್ತೆ ಗಾಯಾಳುಗಳು ಕೂಡ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಮನವಿ ಕೂಡ ಮಾಡ್ಕೊಂಡಿರುವಂಥದ್ದು. ಮಮತಾ, ಪುನೀತ್, ನಾಪತ್ತೆ ಆದವರ ಬಗ್ಗೆ ಮತ್ತೆ ಕೆಲವರು ಫೋನ್ ಎಲ್ಲ ನಾಟ್ ರೀಚಬಲ್ ಇತ್ತು ಅಂತ ಹೇಳ್ತಾ ಇದ್ರಲ್ಲ, ಸೊ ಅಂಥವ್ರ ಪೈಕಿ ಎಷ್ಟು ಜನ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದಾರೆ? ನಾಪತ್ತೆ ಆದವರು ಮೃತಪಟ್ಟವರ ಐಡೆಂಟಿಫಿಕೇಶನ್ ಮುಗಿದಿದೆಯಾ? ಹಾಗಾದ್ರೆ ಖಂಡಿತವಾಗ್ಲೂ ಮಮತಾ, ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಂತಹ 29 ಜನ ಪ್ರಯಾಣಿಕರೇನಿದ್ರೆ ಆ ಪ್ರಯಾಣಿಕರ ಎಲ್ಲ ನಂಬರ್ ಕೂಡ ಅಂದ್ರೆ ಬುಕ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಅವರು ನಂಬರ್ ಕೊಟ್ಟಿರ್ತಾರೆ. ಮತ್ತೆ ಆಲ್ಟರ್ನೇಟ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಎಲ್ಲ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ಆದ್ರೆ 2 ಯುವತಿಯರ ನಂಬರ್ ಸಿಗ್ತಾ ಇಲ್ಲ. ಅದ್ರಲ್ಲೂ ನವ್ಯ ಮತ್ತೆ ಮಾನಸ ಈ 2 ಯುವತಿಯರ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಪತ್ತೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅವರು ಕೂಡ ಸುತ್ತಮುತ್ತಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರದಲ್ಲೂ ಕೂಡ ವಿಚಾರಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅವರ ಜೊತೆ ಇದ್ದಂತಹ ಒಬ್ಬ ಯುವತಿ ಇಲ್ಲಿ ಹಿರಿಯೂರಿನ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಉಳಿದಂತಹ 2 ಯುವತಿಯರು ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಪ್ರಶ್ನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರಾಗಿರೋದು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಒಂದು ತಪಾಸಣೆ ಕೂಡ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಟ್ರಾವೆಲ್ಸ್ ಕಂಪ್ನಿ ಇದೆ, ಅಂದ್ರೆ ಸ್ಲೀಪರ್ ಬಸ್ಸಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದ್ರು ಆ ಎಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿ ಆಯಾ ಮೃತರ ಕುಟುಂಬ ಆಗಿರ್ಬೋದು ಮತ್ತೆ ಗಾಯಾಳ ಕುಟುಂಬಕ್ಕೆ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಮಮತಾ.